ಬಿಜೆಪಿಯಲ್ಲಿ ಅಭ್ಯರ್ಥಿ ಆಯ್ಕೆಗೆ ಕಸರತ್ತು ಜೋರಾಗಿದ್ದು ಪ್ರಧಾನಿ ಮೋದಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನೇತೃತ್ವದಲ್ಲಿ ಕೇಂದ್ರ ಚುನಾವಣಾ ಸಮಿತಿಯ ಹೈ ಲೆವೆಲ್ ಮೀಟಿಂಗ್ ನಡೆದಿದೆ. ಟಿಕೆಟ್ ಮೀಟಿಂಗ್ನಲ್ಲಿ ರಾಜ್ಯದಿಂದ ಮಾಜಿ ಸಿಎಂ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿಪಕ್ಷ ನಾಯಕ ಅಶೋಕ್ ಸೇರಿ ಹಲವರು ಭಾಗಿಯಾಗಿದ್ದರು. ಸಭೆ ಬಳಿಕ ಮಾತನಾಡಿದ ವಿಜೇಂದ್ರ, ಕರ್ನಾಟಕದ 28 ಕ್ಷೇತ್ರಗಳ ಬಗ್ಗೆಯೂ ಚರ್ಚೆಯಾಗಿದ್ದು ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಅಂತಿಮ ನಿರ್ಧಾರ ಆಗಿಲ್ಲ ಅಂತ ಹೇಳಿದರು. ಅಲ್ಲದೆ ಎರಡೂ ಹಂತಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆ ಆಗಬಹುದು ಎಂದು ಹೇಳಿದರು. ಇವತ್ತಿನ ಸಭೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಜಿ ಅವರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಈ ಸಭೆ ರಾಜ್ಯದ ಎಲ್ಲ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿದೆ. ಅಭ್ಯರ್ಥಿಗಳ ಬಗ್ಗೆ ಕೂಡ ವಿಸ್ತಾರವಾಗಿ ಎಲ್ಲವೂ ಕೂಡ ಚರ್ಚೆ ಆಗಿದೆ. ಅಂತಿಮವಾಗಿ ಯಾವುದು ಅಂತಿಮ ಆಗ್ತದೆ ಅಂತಕ್ಕಂಥದ್ದು ನಾಳೆ ನಾಡಿದಷ್ಟು ಗೊತ್ತಾಗ್ತದೆ. ಎಲ್ಲ ವಿಚಾರದಲ್ಲೂ ಕೂಡ ಚರ್ಚೆ ಆಗಿದೆ. ಎಲ್ಲ ಅಭ್ಯರ್ಥಿಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ. ಮೊದಲ ಹಂತದಲ್ಲಿ ಎಷ್ಟು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಬಹುದು? ಏನಣ್ಣ, ಮೊದಲ ಹಂತದಲ್ಲಿ ಎಷ್ಟು ಅಭ್ಯರ್ಥಿಗಳನ್ನ ಘೋಷಣೆ? ಅದು ಯಾವುದೇ ಮಾಹಿತಿ ಇಲ್ಲ. ಆದರೆ ಎಲ್ಲ 28 ಕ್ಷೇತ್ರದ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಆಗಿದೆ. ಯಾರ್ಯಾರು ಅಪೇಕ್ಷಿತ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಅಂತಿಮವಾಗಿ ಕೇಂದ್ರದ ವರಿಷ್ಠರು ಕೂತು ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಬಹುಶಃ ಇನ್ನು ಒಂದು 2-3 ದಿನದಲ್ಲಿ ತಮ್ಮ ನಿರ್ಧಾರವನ್ನು ಘೋಷಣೆ ಮಾಡ್ತಾರೆ. ಏನಪ್ಪ, ಎಲ್ಲವೂ ಕೂಡ ಚರ್ಚೆ ಆಗಿದೆ. ಅದ್ರ ಬಗ್ಗೆ JDS ವರಿಷ್ಠರ ಜೊತೆನೂ ಕೂಡ ಚರ್ಚೆ ಮಾಡಿ ಬಹುಶಃ 2-3 ದಿನದಲ್ಲಿ ಎಲ್ಲವೂ ಕೂಡ ಒಂದು ಇತಿಶ್ರೀ ಆಗ್ತದೆ. ಸರ್, ಡಿಲೇ ಆಗ್ತಿದೆ ಅನ್ಸಲ್ವಾ ಸರ್, ಅಥವಾ ಇದು ಒಂದು ನಾರ್ಮಲ್ ಪ್ರೊಸೀಜರ್ ಎವ್ರಿ ಟೈಮ್? ಐ ಥಿಂಕ್ ಇನ್ನೊಂದು 2 ದಿನದಲ್ಲಿ ಬರುತ್ತೆ ಅಂತ ಅನ್ಸುತ್ತೆ. ಇಟ್ಸ್ ಕ್ವೈಟ್ ನಾರ್ಮಲ್. ಇಲ್ಲಿ ಪ್ರಾಬ್ಲಮ್ ಏನಾಗಿರೋದು ಬಿಜೆಪಿಗೆ ಅಂತಂದರೆ, ಸುಮಾರು ಒಂದು 7-8 ಕ್ಷೇತ್ರದಲ್ಲಿ ಅವ್ರವ್ರು ಇರೋದಿಲ್ಲ ಅಂತ ಈಗಾಗಲೇ ನಿರ್ಧಾರ ಆಗೋಗಿದೆ. ಈಗ ಚಿಕ್ಕಬಳ್ಳಾಪುರ ಬಚ್ಚೇಗೌಡರಿಲ್ಲ ನಿಮಗೆ, ಆಯಿತಾ. ರಮೇಶ್ ಜಿಗಜಿಣಗಿ ಬಗ್ಗೆ ಇನ್ನೂ ಕೂಡ ಬಹಳ ದೊಡ್ಡ ಮಟ್ಟದ ಪ್ರಶ್ನೆಗಳಿದ್ದಾವೆ, ಆಯಿತಾ. ಮಂಗಳ ಅಂಗಡಿ ಅವ್ರನ್ನ ರಿಪ್ಲೇಸ್ ಮಾಡಲೇಬೇಕು, ಆಯಿತಾ. ಭಾಳ ಇಂಪಾರ್ಟೆಂಟ್ ವಿಷಯ. ಈ ಬೆಂಗಳೂರು ನಾರ್ತು DV ಸದಾನಂದಗೌಡರು ನಾನೇ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿದವರು, ಅದೇನೋ ನಾನೇ ನಿಂತ್ಕೋಬೇಕು ಇವಾಗ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಕಾರಣ ಕೇಳಿದ್ರೆ, ಇಲ್ಲ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ, ಈ ಏನೋ ಕರ್ನಾಟಕದ ನಾಯಕರೆಲ್ಲ ಬಂದ್ಬಿಟ್ಟು ನಿಂತ್ಕೋಬೇಕು ಅಂದರು. ಈಗ ನಿಂತ್ಕೋಬೇಕು ಅಂತ ಅಂದ್ಬಿಟ್ಟು ನನಗೆ ಟಿಕೆಟ್ ಹಾಕಿ ಕೊಡಲಿಲ್ಲ ಅಂತಂದರೆ ಬೇಜಾರಾಗೋದಿಲ್ವ ನನಗೆ ಅನ್ನೋ ಥರದಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತ ಕಾದು ನೋಡೋಣ. ಆಮೇಲೆ ಈ ಎಲ್ಲದರ ನಡುವೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಹಾಸನದಲ್ಲಿ ಏನು ಇವ್ರದ್ದು ಮೈತ್ರಿ ಧರ್ಮ ಗೊತ್ತಿಲ್ಲ. ಬೆಂಗಳೂರು ಗ್ರಾಮಾಂತರದಲ್ಲಿ ಏನು ಮೈತ್ರಿ ಧರ್ಮ ಮಾಡ್ಕೋತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಸುಮಲತಾ ಅವ್ರ ವಿಷಯದಲ್ಲಿ ಏನು ಮಾಡ್ತಾರೆ, ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅವ್ರನ್ನ ಎಲ್ಲಕ್ಕೆ ಕರ್ಕೊಂಡು ಹೋಗ್ತಾರೆ, ಏನು ಮಾಡ್ತಾರೆ, ರಾಜ್ಯಸಭೆಗೆ ಕಳಿಸ್ತಾರೋ ಅಥವಾ ಅವ್ರನ್ನ ಏನು ಇಲ್ಲ ಮೇಡಮ್ ನಮಸ್ಕಾರ ನೀವು ಹೋಗ್ಬಿಟ್ಟು ಬನ್ನಿ, ಥ್ಯಾಂಕ್ ಯು ಟಾಟಾ ಬಾಬಾಯ್ ಅಂತ ಅವ್ರನ್ನ ಏನಾದರೂ ಕಳಿಸುವಾಗ ನೋಡಿ ನಾವು ಅವ್ರನ್ನ ಕರೆಸಿದ್ವಿ, ಅವ್ರ ಜೊತೆ ಫೋಟೋ ಗಿಟ ಎಲ್ಲ ತೆಗೆಸ್ಕೊಂಡ್ವಿ, ರಾಜ್ಯಸಭೆ ಮೆಂಬರ್ ಮಾಡ್ತೀವಿ ಅಂತಂದ್ವಿ, ಅವರೇ ಬೇಡ ಅಂತಂದ್ರು, ನಾವೇನು ಮಾಡೋಕ್ಕಾಗುತ್ತೆ ಅಂತಂತಾರ ಗೊತ್ತಿಲ್ಲ. ತುಮಕೂರಿನ ಡಿಸೈಡ್ ಆಗಿಲ್ಲ, ಗೊತ್ತಿಲ್ಲ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಅದೇನೋ ಗೋ ಬ್ಯಾಕ್ ಅಂತ ಇದ್ದಾರೆ, ಇನ್ನೂ ಕೂಡ ಗೊತ್ತಿಲ್ಲ. ಮೈಸೂರು ಗೊತ್ತಿಲ್ಲ. ಉತ್ತರ ಕನ್ನಡ ಅಂತೂ ಅನಂತಕುಮಾರ್ ಹೆಗಡೆ ಅಂತೂ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಬರ್ತಾ ಇದ್ದಾರೆ, ಆಯ್ತಾ. ಇಟ್ಸ್ ಅಬ್ಸಲ್ಯೂಟ್ಲಿ ಡಿಸಾಸ್ಟ್ರಸ್. ಒಬ್ಬ ಸಂಸದ ಹಾಗೆಲ್ಲ ಮಾತಾಡೋದು, ಓಕೆ, ಹೊಸದು ಅಲ್ಲ, ಬಟ್ ದಿಸ್ ಇಸ್ ಡಿಸಾಸ್ಟ್ರಸ್. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ, ಓಕೆ. ದಿಸ್ ಇಸ್ ಅಬ್ಸಲ್ಯೂಟ್ಲಿ ಡಿಸಾಸ್ಟ್ರಸ್. ಸೊ ಅವ್ರ ಪಕ್ಷದವರೇ ಒಪ್ಕೊಳ್ಳಲ್ಲ. ಸಂವಿಧಾನದ ವಿರುದ್ಧ ಮಾತನಾಡೋದು, ಮತ್ತೊಂದು ಮಾತಾಡೋದು, ಬೇರೆ ಮಾತಾಡೋಣ ಅದ್ರ ಬಗ್ಗೆ, ಓಕೆ. ಸೊ ಇನ್ನೂ ಕೂಡ ಗೊತ್ತಿಲ್ಲ. ಸೊ ಇಲ್ಲಿ ಕಗ್ಗಂಟುಗಳು ತುಂಬ ಇದೆ. ಮತ್ತು ಈ ಮೈತ್ರಿ ಧರ್ಮ, ಆಮೇಲೆ ನೀವು ಲಾಸ್ಟ್ ಮಿನಿಟಲ್ಲಿ, ನಾನು ಮೊನ್ನೆ ಯಾರಿಗೂ ಹೇಳ್ತಾ ಇದ್ದೆ, ಲಾಸ್ಟ್ ಮಿನಿಟಲ್ಲಿ JDSನವರಿಗೆ ಹೋಗ್ರಿ ನೀವು JDS ನಿಮ್ಮ ಸಹವಾಸ ಬೇಡ ನಮಗೆ ಅಂದ್ಬಿಡ್ಬೋದು BJPಯವರು. ಅಂದ್ರೆ ಏನು ಮಾಡ್ತಾರೆ JDSನವರು? ನಿಮ್ಗಿರೋದು ನೀವು ಹಾಸನದಲ್ಲಿ ಗೆಲ್ತೀರಿ, ನಿಮಗೇನೋ ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ಸಪೋರ್ಟ್ ಇರ್ಬೋದು, ನಿಮಗೆ ಮಂಡ್ಯದಲ್ಲಿ ಸಪೋರ್ಟ್ ಇರ್ಬೋದು ಅನ್ನೋ ಥರದ್ದು ಲಾಸ್ಟ್ ಮಿನಿಟಲ್ಲಿ ಬ್ಯಾಡ ಬಿಡ್ರಿ, ಬೇಕಾ 1-2 ಸೀಟ್ಗೋಸ್ಕರ ಗೆದ್ಕೊಳ್ಳಿ ಬಿಡಿ ಅವರೇ ಪಾಪ ಅಂತ ಯೋಚನೆ ಮಾಡ್ಬಿಡ್ಬೋದು. ಅಟ್ ದಿ ಸೇಮ್ ಟೈಮ್ ಸುಮಲತಾ ಅವ್ರು ನಿಲ್ಲಿಸಿದ್ರೆ ಏಕಾಂಗಿಯಾಗಿ, ಅಥವಾ BJPಯಿಂದ ಟಿಕೆಟ್ ಕೊಟ್ಟು ನಿಲ್ಲಿಸಿದ್ರೆ ಗೆಲ್ತಾರೆ ಅನ್ನೋ ನಂಬಿಕೆ ಇದೆಯಾ ಅಂತಲೂ ಗೊತ್ತಿಲ್ಲ. ಸೊ ಇಷ್ಟೆಲ್ಲ ಗೊಂದಲ ಇರುವಾಗ ಇಟ್ ಈಸ್ ಎ ವೆರಿ ಟ್ರಿಕಿ ಸಿಚುವೇಶನ್, ಅನ್ಲೈಕ್ ಕಾಂಗ್ರೆಸ್, ಗೊತ್ತಾಯ್ತಾ. ಹಾಗಾಗಿ ನನ್ನ ಪ್ರಕಾರ ಇನ್ನೊಂದು 48 ಅವರ್ಸಲ್ಲೆಲ್ಲ ಡಿಸೈಡ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಅವ್ರು ಅಟ್ಲೀಸ್ಟ್ ನಾಳೆ ಒಂದು 18 ಕ್ಷೇತ್ರ ಆದರೂ ಹೊರಗಡೆ ಬರ್ಬೋದು ಅಂತ ಅನ್ಸುತ್ತೆ. ಲೆಟ್ಸ್ ಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.